ಸ್ನೇಹಿತರೆ ತಮ್ಮೆಲ್ಲರಿಗೂ ನಾಲೆಡ್ಜ್ ಝೋನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಅಂಡ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಎಕ್ಸಾಮಿನೇಷನ್ 2024 ಈ ಒಂದು ಅಧಿಸೂಚನೆ SSC ಅವರಿಂದ ಹೊರಬಿದ್ದಿದೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಿನ್ನೆ SSC GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ. ಸೊ ಅದರ ಬೆನ್ನಲ್ಲೇ ಹೊಸ ನೋಟಿಫಿಕೇಷನ್ನ SSC ಅವರು ರಿಲೀಸ್ ಮಾಡಿದ್ದಾರೆ. ಯಾರಾದರೂ ಲೈಕ್ ಏನು ಒಂದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಏನಿದೆ, ಏನು ಸರ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂತ ಹೇಳಿದ್ರೆ ITBP ಆಗಿರ್ಬೋದು, ಮತ್ತು CISF ಆಗಿರ್ಬೋದು, BSF ಆಗಿರ್ಬೋದು, ಈ ಒಂದು ಏನು SSC GD ಅಲ್ಲಿ ಇದ್ವಲ್ಲ ಲೈಕ್ ಆರ್ಮ್ಡ್ ಫೋರ್ಸಸ್ಸು, ಆ ಫೋರ್ಸಸ್ಸಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಏನಾದರೂ ಕನಸನ್ನು ಇಟ್ಕೊಂಡಿದ್ರೆ, ನಾನು ಕಾನ್ಸ್ಟೇಬಲ್ಗಿಂತ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಸರ್ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ, ಸೊ ನಿಮ್ಮೆಲ್ಲರಿಗೂ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಈ ಬಾರಿ 4187 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ಆ ಒಂದು ನೋಟಿಫಿಕೇಷನಲ್ಲಿ ಏನೇನಿದೆ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಅಂಡ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಎಕ್ಸಾಮಿನೇಷನ್ 2024 ಅಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂತಂದರೆ ITBP ಬರುತ್ತೆ, BSF ಬರುತ್ತೆ, SSB ಬರುತ್ತೆ, CISF ಬರುತ್ತೆ. SSC GD ಕಾನ್ಸ್ಟೇಬಲ್ ಒಂದು ನೋಟಿಫಿಕೇಷನ್ ಅಥವಾ ಒಂದು ರಿಕ್ರೂಟ್ಮೆಂಟಲ್ಲಿ ಯಾವೆಲ್ಲ ಫೋರ್ಸಸ್ ಬರ್ತಿತ್ತು ಅವೆಲ್ಲ ಫೋರ್ಸಸ್ ಕೂಡ ಇಲ್ಲೂ ಕೂಡ ಬರುತ್ತೆ ಸ್ನೇಹಿತರೆ. ನೋಡಿ, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭದ ದಿನಾಂಕ ಬಂದು 4 ಮಾರ್ಚ್ 2024ರಿಂದ 28 ಮಾರ್ಚ್ 2024ರವರೆಗೆ ಕಾಲಾವಕಾಶ ಇರುತ್ತೆ. ಲಾಸ್ಟ್ ಡೇಟ್ ಬಂದು 28 ಮಾರ್ಚ್ 2024 ರಾತ್ರಿ 11 ಗಂಟೆ ತನಕ. ದಯವಿಟ್ಟು ಕೊನೆ ಡೇಟ್ ತನಕ ವೆಯ್ಟ್ ಮಾಡಲಿಕ್ಕೆ ಹೋಗಲೇಬೇಡಿ. ಸೊ ನೀವು ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸುವುದು ಉತ್ತಮ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಫೀ ಪೇಮೆಂಟನ್ನು ಮಾಡಲಿಕ್ಕೆ ಲಾಸ್ಟ್ ಡೇಟು 29 ಮಾರ್ಚ್ 2024 ಆಗಿರುತ್ತೆ. ಏನಾದರೂ ನೀವು ಅಪ್ಲಿಕೇಶನನ್ನು ಸಲ್ಲಿಸಿರ್ತೀರ, ಅರ್ಜಿಯನ್ನು ಸಲ್ಲಿಸಿರ್ತೀರ, ಅದರಲ್ಲಿ ಏನಾದರೂ ಕರೆಕ್ಷನ್ ಏನೋ ಒಂದು ತಪ್ಪು ಮಾಡಿರ್ತೀರ, ಅದನ್ನು ಎಡಿಟ್ ಮಾಡಲಿಕ್ಕೆ ಫೀಸನ್ನು ಪೇಮೆಂಟ್ ಮಾಡಿ ಎಡಿಟ್ ಮಾಡಲಿಕ್ಕೆ ಲಾಸ್ಟ್ ಡೇಟು 30 ಮಾರ್ಚ್ 2024ರಿಂದ 31 ಮಾರ್ಚ್ 2 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಸೊ ಕರೆಕ್ಟಾಗಿ ನೋಡಿಕೊಂಡು ನೀವು ಚೇಂಜಸನ್ನು ಮಾಡ್ಕೋಬೋದು. ನೆಕ್ಸ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಮೇ 9, 10 ಮತ್ತು 13. ಸೊ 2024 ಮೇ 9, 10, 13ನೇ ತಾರೀಕು ಸೊ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮಿನೇಷನ್ ಪ್ಯಾಟ್ರನ್ ಹೇಗಿರುತ್ತೆ, ಸಿಲೆಬಸ್ ಏನು, ಇಟ್ಸ್ ನಥಿಂಗ್ ಬಟ್ SSC GDಗೆ ನೀವು ಏನು ಓದಿದ್ರಿ ಸೇಮ್ ಸಿಲೆಬಸ್ಸು. ಬಟ್ ಇಲ್ಲೇನಪ್ಪ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪ್ರಶ್ನೆಗಳು ಇರೋದಿಲ್ಲ ಸ್ನೇಹಿತರೆ. ಬಟ್ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ, ಖಂಡಿತವಾಗ್ಲೂ ನೀವು ಇಂಗ್ಲೀಷಲ್ಲೇ ಪ್ರಶ್ನೆಗಳನ್ನು ತೊಗೊಂಡು ಹೇಗೆ ಅರ್ಥ ಮಾಡ್ಕೋಬೇಕು, ಪ್ರಶ್ನೆಗಳನ್ನು ಇಂಗ್ಲೀಷ್ ಪ್ರಶ್ನೆಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನೆಕ್ಸ್ಟು ನೋಡಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮುಖಾಂತರ ಲೈಕ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಓಕೆ ಫೈನ್, ಇದು ಗೊತ್ತಿದೆ. ಸ್ಯಾಲ್ರಿ ಬಂದು ಸೊ 35,400ರಿಂದ 1,12,400 ರೂಪಾಯಿ ತನಕ ಇರುತ್ತೆ ಸ್ನೇಹಿತರೆ. ರಿಯಲಿ ಒಳ್ಳೆ ಸ್ಯಾಲ್ರಿ ಇದೆ. ಸೊ ಸ್ಯಾಲ್ರಿನ ನೀವು ಕಂಪೇರ್ ಮಾಡುವ ಹಾಗೆ ಇಲ್ಲ, ಆ ರೀತಿ ಸ್ಯಾಲ್ರಿ ಇರುತ್ತೆ. ಯಾಕಂದರೆ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿರೋದ್ರಿಂದ ಸೊ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನವೇ ಬೇಡ ನಿಮಗೆ. ನಿಮ್ಮ ಕೈಗೆ ಕಮ್ಮಿ ಅಂತ ಹೇಳಿದ್ರು 80,000ರಿಂದ 90,000 ಸ್ಟಾರ್ಟಿಂಗೇ ಸಿಗುತ್ತೆ. ವೇಕೆನ್ಸೀಸ್ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ನೋಡಿ, ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಮೇಲ್ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳಿದ್ರೆ ಟೋಟಲ್ಲು ಸೊ 125 ವೇಕೆನ್ಸೀಸ್ ಇದೆ. ಅದರಲ್ಲಿ ನೋಡ್ಕೊಳ್ಳಿ, ಲೈಕ್ ಅನ್ರಿಸರ್ವ್ಡ್ ಜನರಲ್ ಕ್ಯಾಟಗರಿಗೆ 45, OBCಗೆ 24, SC 13, ST 7, ಎಕನಾಮಿಕಲಿ ವೀಕರ್ ಸೆಕ್ಷನ್ 12 ಇದೆ. ಟೋಟಲ್ಲು 101 ವೇಕೆನ್ಸೀಸ್ ಇದೆ. ಅದಲ್ಲದೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 7 ಹುದ್ದೆಗಳನ್ನು ಸೊ ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಸ್ಪೆಷಲ್ ಕ್ಯಾಟಗರಿಗೆ 5 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗೆ 12 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಸೊ ಇದು ಡೆಲ್ಲಿ ಸಬ್ ಇನ್ಸ್ಪೆಕ್ಟರ್ಗಾಯಿತು. ಸೊ ನೆಕ್ಸ್ಟು ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೇಲ್ ಆಯಿತು. ಫೀಮೇಲ್ಗೆ ನೋಡಿ ಎಷ್ಟು ವೇಕೆನ್ಸೀಸ್ ಇದೆ ಟೋಟಲ್ ಅಂತ ಹೇಳಿದ್ರೆ 61 ವೇಕೆನ್ಸೀಸ್ ಇದೆ. ಅದರಲ್ಲಿ ಜನರಲ್ಗೆ 28, OBC 15, SC 8, ST 4 ಇದೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ನು 6, ಟೋಟಲ್ 61. ಇನ್ನು
CAPF ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಇನ್ CAPF ಅಲ್ಲಿ ಎಷ್ಟೆಷ್ಟಿದೆ ಅಂತ ನೋಡಿ. BSF ಅಲ್ಲಿ ಟೋಟಲ್ಲು 892 ಹುದ್ದೆಗಳಿದೆ. CASF ಅಲ್ಲಿ 1597 ಹುದ್ದೆಗಳಿದೆ. CRPF ಅಲ್ಲಿ 1172 ಹುದ್ದೆಗಳನ್ನು ನೋಟಿಫಿಕೇಷನ್ಗೆ ಬಿಟ್ಟಿದ್ದಾರೆ. ITPB ಅಲ್ಲಿ 278, SSB ಅಲ್ಲಿ 62 ಹುದ್ದೆಗಳಿದ್ದಾವೆ. ಟೋಟಲ್ಲು ನಿಮಗೆ ಲೈಕ್ CAPF ಅಲ್ಲಿ 4001 ವೇಕೆನ್ಸೀಸ್ ಇದೆ. ಅದರಲ್ಲಿ 10% ಎಕ್ಸ್ ಸರ್ವಿಸ್ ಮ್ಯಾನ್ಗಿದೆ. ಟೋಟಲ್ 401 ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಹೋಗುತ್ತೆ ಸ್ನೇಹಿತರೆ. ಅದಲ್ಲದೆ ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ ನಿಮ್ಗೆ ಇಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ ದಯವಿಟ್ಟು. BSF ಅಲ್ಲಿ ಮೇಲ್ಗೆ 342, ಎಕನಾಮಿಕಲಿ ವೀಕರ್ ಸೆಕ್ಷನ್ 85, OBC 229, SC 127, ST 64. ಟೋಟಲ್ಲು 847 ಮೇಲ್ ಕ್ಯಾಂಡಿಡೇಟ್ಸ್ಗೆ, ಫೀಮೇಲ್ಗೆ 45 ಇದೆ. ಓಕೆ, 45 ಫೀಮೇಲ್ಗಿದೆ. ನೆಕ್ಸ್ಟು CASF 1437 ಮೇಲ್ಗಿದೆ, ಫೀಮೇಲ್ಗೆ 160 ಸ್ನೇಹಿತರೆ. CRPF ಅಲ್ಲಿ 1113 ಲೈಕ್ ಮೇಲ್ಗೆ, 59 ಫೀಮೇಲ್ಗೆ. ITBP 237 ಮೇಲ್ಗೆ, ಫೀಮೇಲ್ಗೆ 41 ವೇಕೆನ್ಸೀಸ್ ಇದೆ. SSB 59 ಮೇಲ್ಗೆ, 3 ಫೀಮೇಲ್ಗಿದೆ. ಸೊ ಟೋಟಲ್ಲು ಮೇಲ್ಗೆ 3693, ಫೀಮೇಲ್ಗೆ 308 ವೇಕೆನ್ಸೀಸ್ ಇದೆ. ಖಂಡಿತವಾಗ್ಲೂ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಲೈಕ್ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ ಇದನ್ನು ಅಂತ ಹೇಳ್ತಾ, ನೆಕ್ಸ್ಟು ಏಜ್ ಲಿಮಿಟು ವೆರಿ ಇಂಪಾರ್ಟೆಂಟು. ಮಿನಿಮಮ್ 20 ವರ್ಷ, ಮ್ಯಾಕ್ಸಿಮಮ್ 25 ವರ್ಷ ಇರಬೇಕು ಸ್ನೇಹಿತರೆ. ಡೇಟ್ ಬಂದು ಆಗಸ್ಟ್ 1, 2023ಕ್ಕೆ ಅವರು ಕನ್ಸಿಡರ್ ಮಾಡ್ತಾ ಇರುವಂಥ ಆಗಸ್ಟ್ 1, 2023ಕ್ಕೆ. ಸೊ 20 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 25 ವರ್ಷ ಇರಬೇಕು. ಓಕೆ, ಜೊತೆಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC STಗೆ 5 ಇಯರ್ಸ್ ಅಂದರೆ 30 ವರ್ಷದ ತನಕ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು. SC ST, OBC 28 ವರ್ಷದ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ಇಯರ್ಸ್ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟು ಇನ್ನು ವಿಡೋಸ್ ಅಥವಾ ಡಿವೋರ್ಸ್ಡ್ ವುಮನ್ಗೆ 35 ವರ್ಷದ ತನಕ ಇರುತ್ತೆ. ಸೊ ನೆಕ್ಸ್ಟು SC ST ವುಮನ್ ಆಗಿ ಡಿವೋರ್ಸ್ಡ್ ಆಗಿದ್ದರೆ ಅವರಿಗೆ 40 ಇಯರ್ಸ್ ತನಕ, ವಿಧವೆ ಅಥವಾ ಡಿವೋರ್ಸ್ಡ್ ಆಗಿದ್ದರೆ 40 ವರ್ಷದ ತನಕ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ, ನೆಕ್ಸ್ಟು ಇನ್ನು ಇಂಪಾರ್ಟೆಂಟ್ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಎಜುಕೇಷನ್ ಕ್ವಾಲಿಫಿಕೇಷನ್ನು 1/8/2024ಕ್ಕೆ ಡಿಗ್ರಿ, ಎನಿ ಡಿಗ್ರಿ, ಅದು ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು ಸ್ನೇಹಿತರೆ. ಕಂಪ್ಲೀಟ್ BA, BSc, BCom, BBM ಯಾವುದಾದ್ರೂ, ಓಕೆ, ಇಂಜಿನಿಯರಿಂಗ್, ಎನಿ ಡಿಗ್ರಿ 1/8/2024ಕ್ಕೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಭಾಳ ಕಾಲಾವಕಾಶನ ಕೊಡ್ತಾ ಇದ್ದಾರೆ. ಸೊ ಈ ವರ್ಷ ಫೈನಲ್ ಇಯರಲ್ಲಿದ್ದು ಫೈನಲ್ ಸೆಮ್ ಎಕ್ಸಾಮ್ ಬರೆದು ರಿಸಲ್ಟ್ ವೆಯ್ಟ್ ಮಾಡ್ತಿರೋರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಮತ್ತು ಇಲ್ಲೊಂದು ಇಂಪಾರ್ಟೆಂಟ್ ಇದೆ, ಏನಂತ ಹೇಳಿದ್ರೆ, ಸೊ ಫಾರ್ ದಿ ಪೋಸ್ಟ್ ಆಫ್ ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್, ಫಾರ್ ಡೆಲ್ಲಿ ಪೊಲೀಸ್ಗೆ ಮೇಲ್ ಕ್ಯಾಂಡಿಡೇಟ್ಸ್ ಏನಾದ್ರು ಅರ್ಜಿ ಸಲ್ಲಿಸಬೇಕಾದ್ರೆ ಅವ್ರ ಹತ್ರ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಲೈಟ್ ಮೋಟರ್ ವೆಹಿಕಲ್ದು ಅಂದರೆ ಕಾರ್ದು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮೋಟ್ರ್ ಸೈಕಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎರಡರದ್ದು ಡ್ರೈವಿಂಗ್ ಲೈಸೆನ್ಸ್ ಬೇಕೇ ಬೇಕು ಡೆಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ಅರ್ಜಿಯನ್ನು ಸಲ್ಲಿಸುವಂಥವ್ರು. CAPFಗೆ ಅದೇನು ರಿಕ್ವೈರ್ಮೆಂಟ್ ಇರೋದಿಲ್ಲ, ಎಸ್ಪೆಷಲಿ ಫಾರ್ ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರು ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ. ಓಕೆ, ಸೊ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ ಸ್ನೇಹಿತರೆ. ಬೈಕ್ ಮತ್ತು ಕಾರ್ದು ಎರಡರದ್ದು ಇರಬೇಕಾಗುತ್ತೆ. ಓಕೆ, ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ನೋಡಿ, https://ssc.nic.in ಇಲ್ಲಿಗೆ ಸೊ ಲಾಗಿನ್ ಆಗಿ ಅದ್ರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ನೆಕ್ಸ್ಟು ಲಾಸ್ಟ್ ಡೇಟ್ ಆಲ್ರೆಡಿ ಹೇಳಿದ್ದೀನಿ, ಅದರೊಳಗಡೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಎಕ್ಸಾಮಿನೇಷನ್ ಸೆಂಟರ್ಸು ನಮ್ಮ ಕರ್ನಾಟಕದಲ್ಲಿ ಸುಮಾರು ಕಡೆ ಇದೆ. ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಷ್ಟು ಕಡೆನೂ ಇರುತ್ತೆ. ಸೊ ನಮ್ಮ ಒಂದು ಲೈಕ್ ಕರ್ನಾಟಕದಲ್ಲಿ
ಓಕೆ, ಪೇಪರ್ 1 ನೋಡಿ ಸ್ನೇಹಿತರೆ, ಎಕ್ಸಾಮಿನೇಷನ್ನು ಫಸ್ಟು ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಪೇಪರ್ 1ನಲ್ಲಿ ಪಾರ್ಟ್ 1 ರೀಸನಿಂಗು 50 ಕ್ವಶನ್ನು 50 ಮಾರ್ಕ್ಸು. ಓಕೆ, ಜನರಲ್ ನಾಲೆಡ್ಜು 50 ಕ್ವಶನ್ನು ಜನರಲ್ ನಾಲೆಡ್ಜು 50 ಮಾರ್ಕ್ಸು. ಓಕೆ, ಸೊ ನೆಕ್ಸ್ಟು ಆ್ಯಪ್ಟಿಟ್ಯೂಡು 50 ಕ್ವಶನ್ನು 50 ಮಾರ್ಕ್ಸು. ಇಂಗ್ಲೀಷು 50 ಕ್ವಶನ್ನು 50 ಮಾರ್ಕ್ಸು. ಟೋಟಲ್ 2 hours ಟೈಮ್ ಇರುತ್ತೆ. ಇದು ಕೂಡ ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ, ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮಿನೇಷನ್ನು. ಇಲ್ಲಿ ಒಂದನ್ನು ನೀವು ಅಬ್ಸರ್ವ್ ಮಾಡಬೇಕು, ರೀಸನಿಂಗಲ್ಲಿ 50 ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಒಂದೊಂದು ಟಾಪಿಕ್ಕಿಂದ 2 ರಿಂದ 3 ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ ಚಾಪ್ಟರನ್ನು ಸ್ಕಿಪ್ ಮಾಡೋ ಹಾಗಿಲ್ಲ, ನೀವು ಎಲ್ಲ ಚಾಪ್ಟರ್ನೂ ಓದಿರಬೇಕು. ಜಿ ಕೆನೂ ಅಷ್ಟೇ, ಇವನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅದು ಕೂಡ ಅಷ್ಟೇ, ಎಲ್ಲ ಚಾಪ್ಟರ್ಸನ್ನು ನೀವು ಓದಿರಲೇಬೇಕಾಗಿರುತ್ತೆ. ಓದಿದ್ರೆ ಮಾತ್ರ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ. ಇಂಗ್ಲೀಷ್ ಕೂಡ ಅಷ್ಟೇ ಸ್ನೇಹಿತರೆ. ಓಕೆ, ಫೈನ್. ನೆಕ್ಸ್ಟು ಪೇಪರ್ 2 ನೋಡಿದ್ರೆ, ಫಸ್ಟು ಪೇಪರ್ 1 ಇದು ಕಂಪ್ಲೀಟ್ ಆದಮೇಲೆ ಫಿಸಿಕಲ್ ಇರುತ್ತೆ. ಯಾರು ಫಿಸಿಕಲ್ ಕ್ವಾಲಿಫೈ ಆಗ್ತಾರೆ ಅವ್ರಿಗೆ ಮಾತ್ರ ಪೇಪರ್ 2. ಇಂಗ್ಲೀಷು ಟೋಟಲ್ 200 ಕ್ವಶನ್ ಇರುತ್ತೆ, 200 ಮಾರ್ಕ್ಸ್ಗೆ. ಟೋಟಲ್ 2 hours ಟೈಮ್ ಇರುತ್ತೆ. ಇದು ಪೇಪರ್ 2. ಓಕೆ, ಸೊ 0.25 ನೆಗೆಟಿವ್ ಮಾರ್ಕ್ ಇರುತ್ತೆ. ಸೊ ಹಾಗಾಗಿ ಸೊ ಲೈಕ್ ಒಂದು ಪ್ರಶ್ನೆಗೆ 0.25 ಮಾರ್ಕ್ಸು ನೆಗೆಟಿವ್ ಇರುತ್ತೆ ಸ್ನೇಹಿತರೆ. ಸೊ ಒಂದು ಪ್ರಶ್ನೆಗೆ 1/4 ಮಾರ್ಕ್ಸು ನೆಗೆಟಿವ್ ಮಾಡ್ತಾರೆ. ಓಕೆ, ಫೈನ್. ನಾರ್ಮಲೈಸೇಷನ್ ಮಾರ್ಕ್ಸ್ ಇರುತ್ತೆ ಆಸ್ ಯೂಶುವಲ್. NCC ಸಿ ಸರ್ಟಿಫಿಕೇಟ್ಗೆ 10 ಮಾರ್ಕ್ಸು ಗ್ರೇಸ್ ಸಿಗುತ್ತೆ, ಅಥವಾ 5% ಆಫ್ ದಿ ಮ್ಯಾಕ್ಸಿಮಮ್ ಮಾರ್ಕ್ಸು. ಬಿ ಸರ್ಟಿಫಿಕೇಟ್ ಅವರಿಗೆ 6 ಮಾರ್ಕ್ಸ್ ಇರುತ್ತೆ. ಎ ಸರ್ಟಿಫಿಕೇಟ್ಗೆ 4 ಮಾರ್ಕ್ಸು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ಸೊ ನಿಮ್ಗೆ ಗೊತ್ತಿದೆ ರೀಸನಿಂಗಲ್ಲಿ ಏನೇನು ಕೇಳ್ತಾರೆ ಅಂತ. ನೋಡಿ, ಸಿಲೆಬಸ್ ಇಲ್ಲಿದೆ. ಪ್ರತಿಯೊಂದು ಚಾಪ್ಟರ್, ಯಾವ ಚಾಪ್ಟ್ರನ್ನು ಬಿಡುವ ಹಾಗಿಲ್ಲ, ಎಲ್ಲವೂ ಇಂಪಾರ್ಟೆಂಟೇ. ಸೊ ಇವನ್ ಜಿ ಕೆಲೂ ಕೂಡ ಪ್ರತಿಯೊಂದು ಇಂಪಾರ್ಟೆಂಟು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲೂ ಕೂಡ ಯಾವುದನ್ನು ಬಿಡುವ ಹಾಗೆ ಇಲ್ಲ, ಎಲ್ಲವೂ ಇಂಪಾರ್ಟೆಂಟೇ. ಓಕೆ, ಫೈನ್. ಓಕೆ, ನೆಕ್ಸ್ಟು ಪೇಪರ್ 2ಅಲ್ಲೂ ಅಷ್ಟೇ ಇಂಗ್ಲೀಷು ಇರುತ್ತೆ. ಅದನ್ನು ಬೇಕಾದರೆ ನಾನು ಏನೇನು ಕೇಳ್ತಾರೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿಕೊಡ್ತೇನೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಮತ್ತು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು PETಯಲ್ಲಿ ನೋಡಿ, ಮೇಲ್ ಕ್ಯಾಂಡಿಡೇಟ್ಸು ಮಿನಿಮಮ್ ಹೈಟು 170 ಇರಬೇಕು. ಚೆಸ್ಟು ಎಕ್ಸ್ಪ್ಲೇನ್ ಮಾಡದೇ ಇರುವಾಗ 80 ಸೆಂಟಿಮೀಟರ್, ಎಕ್ಸ್ಪ್ಲೇನ್ ಮಾಡಿದಾಗ 85 ಇರಬೇಕು. ಓಕೆ, ಸೊ ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು ಹಿಲ್ ಏರಿಯಾಸ್ ಆಫ್ ಗರ್ವಾಲ್, ಕೊಮನ್, ಅದು ನಮಗೆ ಬರೋದಿಲ್ಲ ಬಿಡಿ. ಸೊ ಶೆಡ್ಯೂಲ್ಡ್ ಟ್ರೈಬ್ಸ್ ಆದರೆ 162.5 ಸೆಂಟಿಮೀಟರ್ ಹೈಟು. ಓಕೆ, ಚೆಸ್ಟು 77, ಎಕ್ಸ್ಪ್ಲೇನ್ ಮಾಡಿದಾಗ 82. ಓಕೆ, ಫೀಮೇಲ್ ಕ್ಯಾಂಡಿಡೇಟ್ಸು 157 ಮಿನಿಮಮ್ 157 ಸೆಂಟಿಮೀಟರ್ ಹೈಟ್ ಇರಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟು ಶೆಡ್ಯೂಲ್ಡ್ ಟ್ರೈಬ್ಸ್ ST ಕ್ಯಾಟಗರಿ ಅವರು 154 ಸೆಂಟಿಮೀಟರ್ ಇದ್ದರೂ ನಡೆಯುತ್ತೆ ಫೀಮೇಲ್ ಕ್ಯಾಂಡಿಡೇಟ್ಸು. ಮೇಲ್ ಕ್ಯಾಂಡಿಡೇಟ್ಸು 157 ಇದ್ರೂ 162.5 ಸೆಂಟಿಮೀಟರ್ ಇದ್ರೂ ನಡೆಯುತ್ತೆ. ಸೊ ನೆಕ್ಸ್ಟು ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ 100 ಮೀಟರ್ನ 16 ಸೆಕೆಂಡ್ಸಲ್ಲಿ ಓಡಬೇಕಾಗುತ್ತೆ ಮೇಲ್ ಕ್ಯಾಂಡಿಡೇಟ್ಸು. 1.6 ಕಿಲೋಮೀಟರ್ಸನ್ನು 6.5 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಲಾಂಗ್ ಜಂಪು 3.65 ಸೆಂಟಿಮೀಟರ್ 3 ಚಾನ್ಸ್ ಕೊಡ್ತಾರೆ. ಹೈ ಜಂಪು 1.2 ಮೀಟರ್ 3 ಚಾನ್ಸ್ ಕೊಡ್ತಾರೆ. ಶಾರ್ಟ್ ಪುಟ್ಟು 4.5 ಮೀಟರು 3 ಚಾನ್ಸಸ್ ಕೊಡ್ತಾರೆ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 100 ಮೀಟರನ್ನು 18 ಸೆಕೆಂಡಲ್ಲಿ ಓಡಬೇಕಾಗುತ್ತೆ. 800 ಮೀಟರನ್ನು 4 ನಿಮಿಷದಲ್ಲಿ ಓಡಬೇಕಾಗುತ್ತೆ. ಲಾಂಗ್ ಜಂಪು 2.7 ಮೀಟರ್ 3 ಚಾನ್ಸಸ್ ಕೊಡ್ತಾರೆ. ಹೈ ಜಂಪು 0.9 ಮೀಟರ್ 3 ಚಾನ್ಸಸ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಬೇರೆ ಇನ್ನೇನಿದೆ ಇಂಪಾರ್ಟೆಂಟು. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಕೊನೆಗೆ ಆಫರ್ ಲೆಟರನ್ನು ಕೊಡ್ತಾರೆ. ಸೊ ಇದು ಬಿಟ್ಟು ಬೇರೆ ಏನಾದರೂ ಇಂಪಾರ್ಟೆಂಟ್ ಮಾಹಿತಿ ಇದ್ದರೆ ತಿಳಿಸ್ತೀನಿ ನಾನು ನಿಮಗೆ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕ್ಲಾಸಸನ್ನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತೇನೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪೇಯ್ಡ್ ಕ್ಲಾಸಸ್ಸು, ಎಸ್ಪೆಷಲಿ ಇಂಗ್ಲೀಷ್ಗೆ ಏನಾದರೂ ಸರ್ ನಾವು ಕೋರ್ಸ್ ಕಂಡಕ್ಟ್ ಮಾಡಿ ಪೇಯ್ಡ್ ಕ್ಲಾಸಸ್ ಆದರೂ ತೊಗೋತೀವಿ ಅಂತಂದರೆ ಲೈಕ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸನ್ನು ಬೇಕಾದರೆ ಕಂಪ್ಲೀಟ್ ಸಿಲೆಬಸ್ಸನ್ನು ಮೇ ತನಕ ಮುಗಿಸ್ಕೊಡ್ತೇನೆ. ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಹೆಚ್ಚು ಜನ ಆಸಕ್ತಿಯನ್ನು ತೋರಿಸಿದ್ರೆ ಖಂಡಿತವಾಗ್ಲೂ ಬೇಕಾದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೋರ್ಸನ್ನು ಸ್ಟಾರ್ಟ್ ಮಾಡಿಕೊಡ್ತೇನೆ. ಓಕೆ, ಇಲ್ಲ ಅಂತೇಳಿದ್ರೆ, ಸೊ ಜಾಸ್ತಿ ಜನ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂತೇಳಿದ್ರೆ ರೆಗ್ಯುಲರಾಗಿ ಬೇಕಾದರೆ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ. ಓಕೆ ಸ್ನೇಹಿತರೆ, ಈ ಒಂದು ನೋಟಿಫಿಕೇಷನ್ನ ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ಇದರಲ್ಲಿ ಮತ್ತು ಎಕ್ಸಾಮಿನೇಷನ್ ಬಂದು ಸರ್ ಕನ್ನಡದಲ್ಲಿ ಇರುತ್ತಾ ಅಂತ ಕೇಳೋರಿಗೆ, ಖಂಡಿತವಾಗ್ಲೂ ಎಕ್ಸಾಮಿನೇಷನು ಕನ್ನಡದಲ್ಲಿ ಇರೋದಿಲ್ಲ. ಇಂಗ್ಲೀಷು ಮತ್ತು
ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಸೊ ಹಾಗಾಗಿ ನೋಡಿ, ನೋಡಿ ಇಲ್ಲಿ ಹಾಕಿದ್ದಾರೆ ಸೆಟ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷು. ಸೊ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಎಕ್ಸಾಮ್ ಇರುತ್ತೆ, ಕನ್ನಡದಲ್ಲಿ ಕ್ವಶನ್ ಪೇಪರ್ ಇರೋದಿಲ್ಲ. ಸೊ ಯಾರೆಲ್ಲ ಲೈಕ್ ನಾನು ಇಂಗ್ಲೀಷ್ ಹಿಂದಿಲಿದ್ದರೂ ನಾನು ಟ್ರೈ ಮಾಡ್ತೀನಿ ಅಂತ ಅಂದ್ಕೊಳ್ಳೋರಾದರೆ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀವು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಲ್ಯಾಂಗ್ವೇಜ್ ಮ್ಯಾಟ್ರ್ ಆಗಲ್ಲ, ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದ್ರೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನೇನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಡಿಲೇ ಮಾಡದೆ ಆದಷ್ಟು ಬೇಗ ಅಪ್ಲೈ ಮಾಡಿ. ನೀವೇನಾದರೂ ಜಾಸ್ತಿ ಜನ ಇಂಟ್ರೆಸ್ಟ್ ತೋರಿಸಿ ಸರ್ ಕ್ಲಾಸಸ್ ಮಾಡಿ, ಪೇಯ್ಡ್ ಕ್ಲಾಸಸ್ ಆದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಸೊ ಒಂದು ಕೋರ್ಸನ್ನೇ ಕಂಡಕ್ಟ್ ಮಾಡಿ, ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಸಿಲೆಬಸನ್ನು ಮುಗಿಸ್ಕೊಡ್ತೇನೆ. ಇಲ್ಲ ಸರ್ ಕಮ್ಮಿ ಜನ ರೆಸ್ಪಾನ್ಸ್ ಬಂತು ಅಂತ ಹೇಳಿದ್ರೆ ಜಸ್ಟ್ ರೆಗ್ಯುಲರಾಗಿ ಮಾಮೂಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀ ವೀಡಿಯೋಸನ್ನು, ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.